ಡೈಲಿ ಲೀಗಲ್ ನ್ಯೂಸ್ ನ್ಯಾಯಾಂಗ ಸಂಬಂಧಿತ ಮಾಹಿತಿಯನ್ನು ತಲುಪಿಸುವುದೇ ನಮ್ಮ ಮೂಲ ಉದ್ದೇಶ. ಪ್ರತಿದಿನದ ಕಾನೂನು ಸುದ್ದಿ ಮತ್ತು ತೀರ್ಪುಗಳು, ಪ್ರಮುಖ ನ್ಯಾಯಾಲಯಗಳ ನಿರ್ಣಯಗಳು, ಹೊಸ ಕಾನೂನು ತಿದ್ದುಪಡಿ ಮತ್ತು ನಿಯಮಗಳು, ಜನಸಾಮಾನ್ಯರಿಗೆ ಉಪಯುಕ್ತವಾದ ಕಾನೂನು ಅರಿವು ಹಾಗೂ ನ್ಯಾಯಾಲಯದ ವರದಿಗಳನ್ನು ಸರಳವಾಗಿ, ಸ್ಪಷ್ಟವಾಗಿ ಮತ್ತು ನಂಬಿಕಾಸ್ಪದವಾಗಿ ನಿಮ್ಮ ಮುಂದಿಡುವುದು ನಮ್ಮ ಧ್ಯೇಯ. ಆದ್ದರಿಂದ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ನ್ಯಾಯಾಂಗ ಜಗತ್ತಿನ ಪ್ರತಿದಿನದ ಸುದ್ದಿಗಳನ್ನು ಮೊದಲು ತಿಳಿದುಕೊಳ್ಳಿ. ಸ್ಥಿರಾಸ್ತಿಗಳ ವ್ಯವಹಾರಗಳ ಮೇಲಿನ ದಸ್ತಾವೇಜುಗಳ ನೋಂದಣಿ ಶುಲ್ಕವನ್ನು ಶೇಕಡ 1 ರಿಂದ 2ಕ್ಕೆ ಏರಿಸಿ ರಾಜ್ಯ ಸರ್ಕಾರವು ಆದೇಶಿಸಿದೆ. ಆಗಸ್ಟ್ 31ರ ಭಾನುವಾರದಿಂದಲೇ ಇದು ಜಾರಿಯಾಗಲಿದ್ದು, ಸಾರ್ವಜನಿಕರು ಆಸ್ತಿ ನೋಂದಣಿಗೆ ಹೆಚ್ಚು ಶುಲ್ಕ ತೆರಬೇಕಾಗುತ್ತದೆ. ಈ ಮೊದಲು ಸ್ಥಿರಾಸ್ತಿ ನೋಂದಣಿ ವೇಳೆ ಆಸ್ತಿಯ ಮಾರ್ಗಸೂಚಿ ಮೌಲ್ಯದ ಶೇಕಡ 5ರಷ್ಟು ಮುದ್ರಾಂಕ ಶುಲ್ಕ, ಶೇಕಡ 0.5ರಷ್ಟು ಸೆಸ್, ಶೇಕಡ 0.1ರಷ್ಟು ಸರ್ಚಾರ್ಜ್ ಮತ್ತು ಶೇಕಡ 1ರಷ್ಟು ನೋಂದಣಿ ಶುಲ್ಕ ವಿಧಿಸಲಾಗುತ್ತಿತ್ತು. ಒಟ್ಟಾರೆ ಆಸ್ತಿ ನೋಂದಣಿ ವೇಳೆ ಅದರ ಮಾರ್ಗಸೂಚಿ ಮೌಲ್ಯದ ಶೇಕಡ 6.6ರಷ್ಟು ವೆಚ್ಚವನ್ನು ಭರಿಸಬೇಕಾಗುತ್ತಿತ್ತು. ಈಗ ನೋಂದಣಿ ಶುಲ್ಕವನ್ನು ಶೇಕಡ 2ರಷ್ಟಕ್ಕೆ ಹೆಚ್ಚಿಸಿರುವ ಕಾರಣ ಮುದ್ರಾಂಕ ಶುಲ್ಕ, ಶೇಕಡ 5, ಸೆಸ್, ಶೇಕಡ 0.5 ಮತ್ತು ಸರ್ಚಾರ್ಜ್, ಶೇಕಡ 0.1 ಸೇರಿ ಆಸ್ತಿಯ ಮಾರ್ಗಸೂಚಿ ಮೌಲ್ಯದ ಶೇಕಡ 7.6ರಷ್ಟನ್ನು ನೋಂದಣಿ ವೇಳೆ ಭರಿಸಬೇಕಾಗುತ್ತದೆ. ಹಿಂದಿನ ನೋಂದಣಿ ಶುಲ್ಕವನ್ನು ಪಾವತಿಸಿ ಈಗಾಗಲೇ ದಸ್ತಾವೇಜುಗಳ ನೋಂದಣಿಗೆ ದಿನಾಂಕ ಪಡೆದಿರುವವರು ಮತ್ತು ಶುಲ್ಕ ಪಾವತಿಸಿದ್ದು, ದಿನಾಂಕ ಪಡೆಯದವರು ಪರಿಷ್ಕೃತ ಶುಲ್ಕದ ವ್ಯತ್ಯಾಸವನ್ನು ಪಾವತಿಸಲೇಬೇಕು ಎಂದು ನೋಂದಣಿ ಮತ್ತು ಮುದ್ರಾಂಕ ಆಯುಕ್ತ ಮುಲೈ ಮುಗಿಲನ್ ತಿಳಿಸಿದ್ದಾರೆ. ಮೊದಲು ಬಳಸಿದ ಲಾಗಿನ್ ಬಳಸಿಕೊಂಡೇ ಪರಿಷ್ಕೃತ ಶುಲ್ಕದ ವ್ಯತ್ಯಾಸದ ಮೊತ್ತವನ್ನು ಪಾವತಿಸಬೇಕು. ಅರ್ಜಿದಾರರಿಗೆ ನೆರವಾಗುವ ದೃಷ್ಟಿಯಿಂದ ಪರಿಷ್ಕೃತ ಶುಲ್ಕ ಮತ್ತಿತರ ವಿವರಗಳನ್ನು ಅವರ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ SMS ಕಳುಹಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಈಗಾಗಲೇ ನೋಂದಣಿಗೆ ಸಲ್ಲಿಸಲಾಗಿರುವ ದಸ್ತಾವೇಜುಗಳಿಗೆ ಮತ್ತು ಪರಿಶೀಲನೆಯಲ್ಲಿರುವ ದಸ್ತಾವೇಜುಗಳಿಗೆ ನೋಂದಣಿ ಶುಲ್ಕವನ್ನು ಮರುಲೆಕ್ಕ ಹಾಕಲಾಗುವುದು. ಇಂತಹ ಅರ್ಜಿದಾರರಿಗೆ ಪಾವತಿಗೆ ಮುನ್ನವೇ ಪರಿಷ್ಕೃತ ನೋಂದಣಿ ಶುಲ್ಕದ ವಿವರವನ್ನು ತಿಳಿಸಲಾಗುವುದು ಎಂದು ವಿವರಿಸಿದ್ದಾರೆ.